ಸ್ನೇಹಿತರೆ, ಕೇಳಿ ಕಾದಂಬರಿಗೆ ಆತ್ಮೀಯವಾದ ಸ್ವಾಗತ. ಕರ್ವಾಲು ಬರೆದವರು KP ಪೂರ್ಣಚಂದ್ರ ತೇಜಸ್ವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾದಂಬರಿಗಳನ್ನು ಕೇಳಿ ಸಂತೋಷಪಡಿ. ಈಗ ಕರ್ವಾಲು. ನಾನು ಮನೆಗೆ ಬಂದಾಗ ತುಂಬ ಕತ್ತಲಾಗಿತ್ತು. ನನ್ನ 4 ವರ್ಷದ ಮಗಳು "ಓ, ಅಣ್ಣ ಬಂದರು" ಎಂದು ಕೂಗಿಕೊಂಡು ಓಡಿ ಬಂದಳು. ಹೋಗುತ್ತಾ ಜೇನು ತರುತ್ತೇನೆ ಎಂದು ಹೇಳಿ ಹೋಗಿದ್ದೆ ಅವಳಿಗೆ. 7 ಬಾಟಲು ಜೇನು ತರುತ್ತೇನೆಂದು ಹೋದವನು ಹೊರಲಾರದಷ್ಟು ತೂಕದ ದೊಡ್ಡ ಸೀಮೆ ಎಣ್ಣೆ ಟಿನ್ ಹೊತ್ತು ತರುವುದನ್ನು ನೋಡಿ ನನ್ನ ಹೆಂಡತಿ ಚಕಿತಳಾದಳು. 78 ರೂಪಾಯಿಗೆ ಇದರ ತುಂಬ ಜೇನು ಸಿಕ್ಕಿತು ಎಂದು ಹೇಳಿದರೆ ಅವಳಿಗೆ ನಂಬಲಿಕ್ಕೆ ಆಗಲಿಲ್ಲ. ನನಗೆ ಜೇನಿನಂಥ ಅಮೂಲ್ಯ ವಸ್ತುವನ್ನು ಆ ಸೀಮೆ ಎಣ್ಣೆ ಟಿನ್ನಿನಲ್ಲಿ ಇಡುವುದು ಸರಿ ಎನ್ನಿಸಲಿಲ್ಲ. ಜೊತೆಗೆ ನಾನು ಮನೆಗೆ ತಂದಿರುವ ಮಹದೈಶ್ವರ್ಯ ಎಂತಹದ್ದೆಂದು ನೋಡಬೇಕೆಂಬ ಕುತೂಹಲವೂ ಇತ್ತು. "ಲೋ ಪ್ಯಾರಾ" ಎಂದು ಕೂಗಿದೆ. ಒಬ್ಬ ಸಾಬರ ಹುಡುಗ ನಮ್ಮ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಸಹಾಯಕನಾಗಿದ್ದ. ಪಿಕ್ ಪಾಕೆಟ್ ಮಾಡುತ್ತಾ ಬಸ್ ಸ್ಟ್ಯಾಂಡ್ನಲ್ಲಿ ಕಾಲ ಕಳೆಯುತ್ತಿದ್ದನೆಂದು ಅವನನ್ನು ರಿಮ್ಯಾಂಡ್ ಹೋಮಿನಲ್ಲಿ 6 ತಿಂಗಳು ಇಟ್ಟಿದ್ದರಂತೆ. ಅವನು ಹಿಂತಿರುಗಿ ಬಂದಾಗ ಅವನ ತಂದೆ ಜಮಾಲ್ "ಮಾದರ್ ಚೋದಿ ಮಗನೇ" ಎಂದು ಬೈದು ಮನೆಯಿಂದ ಒದ್ದೋಡಿಸಿದ್ದನಂತೆ. ಹಳ್ಳಿ ತಿರುಗಿಕೊಂಡಿದ್ದು ಅವನು ನಮ್ಮ ತೋಟಕ್ಕೆ ಏಲಕ್ಕಿ ಕಾಯಲು ಬಂದವನು. ಏಲಕ್ಕಿ ಕುಯ್ಲಾದ ನಂತರ ಮತ್ತೆ ಅಲೆಮಾರಿಯಾಗಿ ತಿರುಗಿಕೊಂಡಿರಲು ಇಷ್ಟಪಡದೆ ಮನೆಯಲ್ಲೇ ಉಳಿದಿದ್ದ. ನನ್ನ ಕೂಗನ್ನು ಕೇಳಿ "ಓ" ಎಂದು ಕೂಗಿ ಓಡಿ ಬಂದ. "ಇದರ ಬೆಸುಗೆ ತೆಗಿಯೋ" ಎಂದೆ. "ಏನಿದು" ಎಂದ. "ನಿನಗ್ಯಾಕೋ ಅದೆಲ್ಲ" ಎಂದು ಹೇಳಿದೆ. "ಹಿಹಿಹಿಹಿ, ಸಿಮ್ಕೆ ಕೇಳಿದೆ" ಎಂದು ಹಲ್ಕೆರಿದ. ನಾನು ಒದ್ದೆ ಬಟ್ಟೆ ಬದಲಾಯಿಸಿ ಬರುವುದರೊಳಗೆ ಅವನು ಠಾಕು ಠೀಕಾಗಿ 4 ಕೆಂಡವನ್ನು ಅದರ ಮೇಲಿಟ್ಟು ಊದಿ ಕಾಯಿಸಿ ಬೆಸುಗೆ ತೆಗೆದಿದ್ದ. "ಏನು ಹೇಳು ನೋಡೋಣ" ಎಂದೆ. ಅವನು ಬಗ್ಗಿ ನೋಡಿ ಅರ್ಥವಾಗದೆ "ಏನೋಪ್ಪ" ಎಂದ. ಕೆಂಡ ಇಟ್ಟು ಕಾಯಿಸಿದ್ದರಿಂದ ಸರಿಯಾಗಿ ವಾಸನೆ ಗೊತ್ತಾಗುತ್ತಿಲ್ಲವೆಂದು ತಿಳಿದು ಸರಿಯಾಗಿ ನೋಡಿ ಹೇಳೋ" ಎಂದು ಕೂಗಿದೆ. ಅವನು ಇನ್ನೊಮ್ಮೆ ಒಂದು ಕಣ್ಣು ಮುಚ್ಚಿಕೊಂಡು ತೂತಿನಿಂದ ಇಣುಕಿ ನೋಡಿ "ಏನೋಪ್ಪ, ಕೊಬ್ಬರಿ ಎಣ್ಣೆ ಇದ್ದಂಗಿದೆ" ಎಂದು ಹೇಳಿದ. ನನಗೆ ಕೋಪ ಬಂತು. "ಜೇನುತುಪ್ಪ ಕೊಬ್ಬರಿ ಎಣ್ಣೆ ವ್ಯತ್ಯಾಸ ಗೊತ್ತಾಗಲ್ವೇನೋ ನಿನಗೆ" ಎಂದೆ. ಹೆಂಡತಿಗೆ ಒಳಗಿನಿಂದ ಒಂದು ಪಾತ್ರೆಯನ್ನು ತರಲು ಹೇಳಿದೆ. "ಅದೇನೋ ಗೊತ್ತಾಗಕ್ಕಿಲ್ಲ ಸ್ವಾಮಿ, ಕೊಬ್ಬರಿ ಎಣ್ಣೆ ಕಂಡಂಗೆ ಕಾಣ್ತದೆ" ಎಂದ ಪ್ಯಾರ. ಹೆಂಡತಿ ಪಾತ್ರೆ ತಂದಳು. ಕಷ್ಟಪಟ್ಟು ಆ ತೂಕದ ಟಿನ್ನನ್ನು ಎತ್ತಿ ಜೇನುತುಪ್ಪವನ್ನು ಪಾತ್ರೆಗೆ ಬಗ್ಗಿಸಿದೆ. ಡಬ್ಬಿ ಅಡ್ಡ ಇದ್ದುದ ಕಾರಣ ಪಾತ್ರೆಗೆ ಏನು ಬೀಳುತ್ತಿದೆಯೋ ಗೊತ್ತಾಗಲಿಲ್ಲ. ಮಗಳು ಮಾತ್ರ "ಅಣ್ಣ, ಏನು ಬೀಳ್ತಾನೇ ಇಲ್ಲ" ಎಂದು ಕೂಗಿದಳು. ಎಲ್ಲ ಏನೋ ಮೋಸ ನಡೆದಿದೆ ಎನ್ನಿಸಿತು. ಆದರೆ ಏನೂ ಬೀಳದಿರುವುದಕ್ಕೆ ಕಾರಣ ಮಾತ್ರ ತಿಳಿಯಲಿಲ್ಲ. ಟಾರ್ಚ್ ತರಿಸಿ ತೂತಿನಿಂದ ಒಳಗೆ ಬೆಳಕು ಬಿಟ್ಟು ಪರಿಶೀಲಿಸಿದೆ. ಪ್ಯಾರ ಕೊಬ್ಬರಿ ಎಣ್ಣೆ ಎಂದು ಅನುಮಾನಿಸಿದ್ದು ಸಾಧಾರಣವಾಗಿಯೇ ಇತ್ತು. ಒಳಗೆ ಏನೋ ಗಟ್ಟಿಯಾದ ಕೊಬ್ಬರಿ ಎಣ್ಣೆಯಂತೆ ಬೆಳ್ಳಗೆ ಕಾಣುತ್ತಿತ್ತು. ನಾನು ಚಿಂತೆಯಿಂದ ಯೋಚನೆ ಮಾಡುತ್ತಿರಬೇಕಾದರೆ ಪ್ಯಾರ "ನೋಡಿದ್ರಾ, ನನ್ನೇ ಬೈತಿದ್ರಲ್ಲ" ಎಂದ. ಕಡ್ಡಿಯೊಂದನ್ನು ತೂತಿನ ಒಳಗೆ ಹಾಕಿ ತಿರುಗಿಸಿ ಎತ್ತಿದೆ. ಕೊಂಚ ಒದ್ದೆಯಾದ ಗಟ್ಟಿ ಸಕ್ಕರೆಯಂಥ ಪದಾರ್ಥ ಕಡ್ಡಿಗೆ ಮೆತ್ತಿಕೊಂಡು ಹೊರಬಂತು. ರುಚಿ ನೋಡಿದರೆ ಜೇನುತುಪ್ಪದ ಸವಿಯೇ. ಸಕ್ಕರೆಯನ್ನೇನಾದರೂ ಮಿಶ್ರಣ ಮಾಡಿ ಇದರೊಳಗೆ ತುಂಬಿದ್ದಾರೋ ಎಂದು ಗುಮಾನಿ ಬಂತು. ಸುತ್ತ ನಿಂತಿದ್ದವರಿಗೆಲ್ಲ ಕೊಂಚ ಕೊಟ್ಟೆ. ಎಲ್ಲ ಒಮ್ಮತದಿಂದ ಜೇನುತುಪ್ಪದ ಸವಿಯೇ ಎಂದು ಒಪ್ಪಿದರು. ಆದರೂ ಚಿನ್ನದ ಬಣ್ಣದ ಸ್ನಿಗ್ಧ ದ್ರವ ಪದಾರ್ಥವನ್ನು ನಿರೀಕ್ಷಿಸುತ್ತಿದ್ದ ನನಗೆ ಕೊಂಚ ಅಸಮಾಧಾನವಾಯಿತು. ಗುತ್ತಿ ಕಡೆಯ ಅತ್ಯುತ್ತಮ ಜೇನೆಂದು ಇದನ್ನು ನನಗೆ ಕೊಟ್ಟನಲ್ಲ ಮಂದಣ್ಣ. ನಾಳೆ ಚಿಲ್ಲರೆ ಕೊಡ ಹೋದಾಗ ಸರಿಯಾಗಿ ದಬಾಯಿಸಬೇಕೆಂದು ಆಲೋಚಿಸಿದೆ. ಪ್ಯಾರ ಕೊಬ್ಬರಿ ಎಣ್ಣೆಯಂತೆಯೇ ಇದು ಕೂಡ ಎಂದು ತಿಳಿದು ಚಳಿಗೆ ಗಟ್ಟಿಯಾಗೈತೆ ಎಂದ. ಮೂಡುಗೆರೆ ಜೇನು ಸೊಸೈಟಿ ಆಫೀಸಿನೊಳಗೆ ನಾನು ಪ್ರವೇಶಿಸಿದಾಗ ಮಂದಣ್ಣ ಲಕ್ಷ್ಮಣ ಇಬ್ಬರು ಯಾರೊಡನೆಯೂ ರಭಸವಾಗಿ ವಾದಿಸುತ್ತಿದ್ದರು. "ಹಾಕುತ್ತೀಯಾ? ಹಾಗಾದರೆ ಆಣೆ" ಮಂದಣ್ಣ ಎಂದ. "ಓ, ಅದಕ್ಕೇನು, ನನಗೇನು ಹೆದರಿಕೆಯಾ?
ಬಂದಾತ ಹೇಳಿದ. ಬೇಡ ನೋಡು, ದುಡ್ಡಿಗೋಸ್ಕರ ಆಣೆ ಭಾಷೆ ಹಾಕಿ ಕೊನೆಗೆ ಏನಾದರೂ ಒಂದು ಆದರೆ ತೊಂದರೆ ಎಂದನು ಮಂದಣ್ಣ. ಸ್ವಾಮಿ ಧರ್ಮಸ್ಥಳದ ಮಂಜುನಾಥ ದೇವರ ಸಾಕ್ಷಿಯಾಗಿಯೂ ನಾನು ಮೋಸ ಮಾಡ್ತಿಲ್ಲ ಎಂದನು ಬಂದಾತ. ಲೋ ಮಂದ, ಬೇಕಾರೆ ತಗೋ, ಬ್ಯಾಡದಿದ್ದರೆ ಕಳಿಸು, ಇದೆಂಥದೋ ನಿಂದು ಎಂದು ಲಕ್ಷ್ಮಣ ಹೇಳಿದ. ಅಷ್ಟರಲ್ಲೇ ಬಾಗಿಲಲ್ಲಿ ನಾನು ಅವರ ಕಣ್ಣಿಗೆ ಬಿದ್ದೆ. ಚಕ್ಕನೆ ಅವರಿಬ್ಬರು ಎದ್ದು ನಿಂತು ನಮಸ್ಕಾರ ಸಾರ್ ಎಂದು ಕೂಗಿದರು. ನಾನು ನಮಸ್ತೆ ಹೇಳಿ ನಸುನಗುತ್ತಾ ಅವರು ತೋರಿಸಿದ ಕುರ್ಚಿಯಲ್ಲಿ ಹೋಗಿ ಕುಳಿತೆ. ನಾನು ಸಂಭಾಷಣೆ ಆರಂಭಿಸಲು ಮುನ್ನುಡಿ ಎಂಬಂತೆ, ಏನೋ ಭಾರಿ ಚೌಕಾಶಿ ನಡೀತಿತ್ತಲ್ಲ ಎಂದೆ. ಅದಕ್ಕೆ ಲಕ್ಷ್ಮಣ, ಚೌಕಾಶಿ ಏನೂ ಇಲ್ಲ ಸಾರ್, ಇವನು ಜೇನು ತಂದಿದ್ದಾನೆ, ಯಾವ ಹೂವಿನದೋ ಏನೋ, ನೀರಿನಂತೆ ಬೆಳ್ಳಗೆ ಇದೆ. ಮಂದ ಇದು ಜೇನೇ ಅಲ್ಲ ಎಂದ. ಅದಕ್ಕೆ ಆತ ಪ್ರಮಾಣ ಮಾಡ್ತಿದ್ದ ಅಷ್ಟೇ ಎಂದ. ನಾನೂ ನೋಡಿದೆ, ಬೆಳ್ಳಗೆ ತೆಳ್ಳಗೆ ನೀರಿನ ತರಹವೇ ಇತ್ತು. ತಂದಾತ ಹೇಳಿದ, ಇದು ಕಾಫಿ ಹೂವಿನದೆಂದು. ನಾನು ಕೈ ಮೇಲೆ 2 ಹನಿ ಹಾಕಿಕೊಂಡು ನೆಕ್ಕಿದೆ. ಅಮೋಘವಾಗಿ ಹೂವಿನ ಗಾಢ ಪರಿಮಳ ಇತ್ತು. ಇದು ಜೇನೆ ಎನ್ನುವಂತೆ ತಲೆದೂಗಿದೆ. ನನಗೆ ಬಂದ ಕೆಲಸ ಜ್ಞಾಪಕವಾಗಿ 8 ರೂಪಾಯಿ ಚಿಲ್ಲರೆ ಕೊಟ್ಟೆ. ಪರವಾಗಿಲ್ಲ, ಇನ್ನೂ ನಿಧಾನಕ್ಕೆ ಕೊಟ್ಟರೂ ನಡೀತಿತ್ತು ಎಂದು ದೇಶಾವರಿ ಮಾತಾಡುತ್ತಾ ಲಕ್ಷ್ಮಣ ತೆಗೆದುಕೊಂಡ. ನಾನು ನಿನ್ನೆ ತೆಗೆದುಕೊಂಡ ಹೋದ ಜೇನುತುಪ್ಪದ ಬಗ್ಗೆ ತಕರಾರು ಮಾಡಬೇಕೆಂದು ಬಾಯಿ ತೆರೆದೆ. ಅಷ್ಟರೊಳಗೆ ಮಂದಣ್ಣ, ಸಾರ್ ನಿಮಗೆ ರಾಜ್ಕುಮಾರ್ ಗೊತ್ತಾ ಸಾರ್ ಎಂದು ಕೇಳಿದ. ನಾನು ಈ ಅನಿರೀಕ್ಷಿತ ಪ್ರಶ್ನೆಯಿಂದ ಗಾಬರಿಯಾಗಿ ಇಲ್ವಲ್ಲಪ್ಪ ಎಂದೆ. ಕಲ್ಪನಾ ಗೊತ್ತಾ ಸಾರ್ ಎಂದ. ಹ್ಞೂ ಎಂದೆ. ಮಂದಣ್ಣನಿಗೆ ತೀರಾ ನಿರಾಸೆಯಾಯಿತು. ಬಹುಶಃ ನಾನು ಹೋದ ನಂತರ ಲಕ್ಷ್ಮಣ ಮಂದಣ್ಣನಿಗೆ ನನ್ನ ಬಗ್ಗೆ ಏನೇನೋ ಹೇಳಿರಬೇಕು. ಸಿನಿಮಾ ರಂಗಕ್ಕೂ ನನಗೂ ಸಂಬಂಧವಿದೆ ಎಂದು ತಿಳಿಸಿರಬೇಕು. ಅದಕ್ಕಾಗಿ ಮಂದಣ್ಣ ಈ ಪ್ರಶ್ನೆಗಳನ್ನು ಹಾಕಿದ್ದಾನೆಂದು ತಿಳಿದೆ. ನಾನು ಹೇಳಿದೆ, ಮಂದಣ್ಣ ನೀನು ಒಳ್ಳೆಯ ಜೇನೆಂದು ಕೊಟ್ಟಿದ್ದು ಸರಿ ಹೋಗಲಿಲ್ಲ ಎಂದು. ಲಕ್ಷ್ಮಣ ಕೇಳಿದ, ಯಾಕೆ ಸಾರ್, ಏನಾಯಿತು ಎಂದ. ನಾನು ನಡೆದದ್ದನ್ನೆಲ್ಲ ಹೇಳಿ ಆ ಜೇನುತುಪ್ಪ ಗಟ್ಟಿಯಾಗಿ ಸಕ್ಕರೆಯಂತಾಗಿದೆ ಎಂದು, ಡಬ್ಬ ಬಿಟ್ಟು ಕೆಳಗಿಳಿಯಲು ನಿರಾಕರಿಸುತ್ತಿದೆ ಎಂದು ಹೇಳಿದೆ. ಅದಕ್ಕೆ ಮಂದಣ್ಣ, ಅದು ಗುರುಗಿ ಹೂವಿನ ತುಪ್ಪ ಸಾರ್, ಸಿಹಿ ಹೆಚ್ಚಿಗೆ ಇರ್ತದೆ, ಅದಕ್ಕೆ ಹಾಗೆ ಹರಳುಗಟ್ಟಿಕೊಂಡಿರುತ್ತದೆ. ಆ ಡಬ್ಬನ ಕುದಿಯೋ ನೀರಿನಲ್ಲಿ 1/2 ಗಂಟೆ ಇಟ್ಟರೆ ಮತ್ತೆ ತಾಜಾ ಜೇನುತುಪ್ಪ ಆಗ್ತದೆ ಎಂದ. ನಾನು ಆದರೂ ಎಂದು ಅನುಮಾನಿಸಿದೆ. ಹಾಗಿದ್ದರೆ ಬೇಕಾದರೆ ಈ ಕಾಪಿ ಜೇನಂದು ತೆಗೆದುಕೊಂಡು ಅದನ್ನು ವಾಪಸ್ ಮಾಡಿ, ಆದರೆ ಇದು 4 ತಿಂಗಳಿಗೆ ಹುಳಿ ಬರ್ತದೆ ನೋಡಿ ಎಂದು ಸಿಲೋನ್ ರೇಡಿಯೋ ಜಾಹೀರಾತಿನವನಂತೆ ಚಕಚಕ ಒದರಿದ. ಹಾಗಿದ್ದರೆ ಅದು ಉತ್ತಮ ತುಪ್ಪವೇ ಇರಬೇಕೆಂದು ಊಹಿಸಿ ಹೊರಬಂದೆ. ಸೊಸೈಟಿಯೊಳಗಿನ ಜೇನಿನ ವಾಸನೆಗೆ 100 ಜೇನುಗಳು, ನೊಣಗಳು, ಇರುವೆಗಳು, ಗೊದ್ದಗಳು ದಾಳಿ ಇಡುತ್ತಿದ್ದವು. ಅನಂತರ ಗದ್ದೆ ನಾಟಿ, ಕಾಫಿ ಗಿಡಗಳಿಗೆ ಔಷಧ ಸಿಂಪಡಣೆ ಮುಂತಾದ ಬಿಡುವಿಲ್ಲದ ಕೆಲಸಗಳಲ್ಲಿ ಮಂದಣ್ಣ, ಲಕ್ಷ್ಮಣ, ಜೇನಿನ ಹಗರಣ ಎಲ್ಲವೂ ಮರೆಯಾದರು. ಗದ್ದೆ ಕೆಸರಿನಲ್ಲಿ ಓಡಾಡಿ ಕಾಲೆಲ್ಲ ಕೆಸರು ಹುಣ್ಣಾಗಿತ್ತು. 1 ಟಿನ್ನು ಜೇನುತುಪ್ಪದಲ್ಲಿ ನಮಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಮಿಕ್ಕುದನ್ನು ಮೈಸೂರಿಗೆ ರವಾನಿಸಿದ್ದೆವು. ಆ ಅಗಾಧ ಪ್ರಮಾಣದ ಜೇನನ್ನು ಖರ್ಚು ಮಾಡಲು ದಾರಿಗಾಣದೆ ತಂದೆಯವರು ಬಂಧು ಮಿತ್ರರಿಗೆ ಕೊಂಚ ಕೊಡಬೇಕಾಯಿತು.